ಜೋರಾಗಿ ಮಾತಾಡಿ ಒಂಚೂರು. ದೇವಸ್ಥಾನಕ್ಕೆ ಬಂದು ಈಗ ನಾನು ಸುಮಾರು ಎಷ್ಟು ತಿಂಗಳಾಯ್ತು, 2 ವರ್ಷ ಆಯಿತು. ಇದು ಬೋರ್ ಕೊಡ್ತಿದ್ದೀನಿ, ಅಡಿಕೆ ತೋಟ ಮಾಡಿದ್ದೀನಿ, ಎಲ್ಲ ಇಂಪ್ರೂವ್ ಆಗಿದೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ನನ್ನೊಂದು ಅಡಿಕೆ ಇತ್ತು, ಅದು ತೀರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಭಾರಿ ಕಡೆಯಿಂದ ದೇವಸ್ಥಾನದ್ದು ಹಣ್ಣಿನ ರಾಶಿ ಭಾರಿ ನಡೆಯುತ್ತೆ. ಅಲ್ಲಿ ಜೋರು ಅಂದರೆ ಹಣ್ಣಿನ ರಾಶಿ ಒಳ್ಳೆ ನೋಡೋದು. ಸುತ್ತಮುತ್ತ ಹಳ್ಳಿ ಜನ ಒಬ್ಬರು ಒಂದೊಂದು ಮನೆಗೆ ಒಂದೊಂದು ಮನೆ ತಂದು ಅವ್ರ ಅಡಿಕೆ ಪೂರೈಸ್ಕೊಂಡು ಹೋಗ್ತಾರೆ. ಜೋರಾಗಿ ಜಾತ್ರೆ ಬನ್ನಿ, ಜಾತ್ರೆ ಬಗ್ಗೆ ಹೇಳಿ ನೋಡಿ. ಅದನ್ನ ಬಟ್ಟೆಗೆ ಇಟ್ಕೊಳ್ಳಿ ಸ್ವಲ್ಪ. ಭಾರಿ ಜನ ಜೋರಾಗಿ ಬರ್ತಾರೆ. ಶ್ರೀ ವೀರಾಂಜನೇಯ ಸ್ವಾಮಿಯ ಜಾತ್ರೆ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಈ ಸುತ್ತಲ ಏರಿಯಾದಲ್ಲಿ ನಡೆಯುತ್ತದೆ. ನಡೆದು ಭಾರಿ ಚೆನ್ನಾಗಿ ಸುತ್ತಮುತ್ತ ಹಳ್ಳಿಗಳು ಎಲ್ಲ ತಾಲೂಕು ಈ ಹಣ್ಣು ಸ್ವೀಕರಿಸ್ತಾರಲ್ಲ, ಅದು ಯಾವ ಬಗ್ಗೆ ಮನೆ ಒಂದೊಂದು ಮನೆ ಒಬ್ಬೊಬ್ಬರು ಅಡಿಕೆ ಇದ್ದಾರಲ್ಲ ಒಂದೊಂದು ಮನೆ ಹಾಕಿ ಅಡಿಕೆ ಮುಗಿಸಿ ಪೂರೈಸಿ ಭಾರಿ ಬೇಗದಿಂದ ಧನ್ಯವಾದ. ಜಾತ್ರೆ ಬಗ್ಗೆ ಒಳ್ಳೆಯದು ಅಭಿಪ್ರಾಯ. ನಾವಿವರು ನಿಂತ್ಕೊಂಡೆ ಬಂದಿರೋದು, ಇವರೇ ನಮಗೆ ತೋರಿಸ್ಕೊಟ್ಟರು. ಬೋರ್ ಕೊಡ್ಸಿದ್ದೀವಿ, ಚೆನ್ನಾಗಿ ನೀರು ಕೊಡಬೇಕು. ನಮಗೆ ಸ್ವಲ್ಪ ಗೊತ್ತೈತಿ, ಇನ್ನೂ ಚೆನ್ನಾಗಿ ನೀರು ಕೊಡಬೇಕು, ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಡ್ಬೇಕು. ಭಗವಂತನ ನಂಬಿದ್ದೀವಿ ನಾವು. ಪರ್ವತನಹಳ್ಳಿ ಕೊಟ್ಟಿದ್ದಾನೆ. ನಮ್ಮೂರಿಗೆ ಇದೆ ಒಂದೇ ಪಾಯಿಂಟು ಕೊಟ್ಟಿದ್ದಾನೆ. ನಮ್ಗೆ ಇನ್ನೂ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ.